ये मतदान जागरूकता कार्य हर साल में किया जाता है। अलायविन संस्था की ओर से ये देश सेवा का कार्य जनवरी महीने में किया जाता है। एक वोट की ताकत से हम अपने सिस्टम को सुधार सकते हैं। उसी तरह मतदान ये भी सबसे बड़ा पवित्र ऐसा दान है और ये कार्यक्रम अलायविन संस्था के अध्यक्ष, कार्यदर्शी और वहाँ के स्टाफ ने करते हैं। हर साल में उनको ऐसी प्रेरणा भगवान ऐसे ही देते रहे। promote the importance of voting in democratic process. Thank you. ನಾಗರಿಕ ಜಾತಿ ಲಿಂಗ ಧರ್ಮ ಹುಟ್ಟು ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳ ಆಧಾರ ಮೇಲೆ ಯಾವುದೇ ತಾರತಮ್ಯ ಮಾಡದೆ ಒಂದು ರಾಷ್ಟ್ರದ 11 ವರ್ಷದಲ್ಲಿ वोट की एक वोट की ताकत से हम अपने सिस्टम को सुधार सकते हैं, देश को सुधार सकते हैं, हमारी तरक्की कर सकते हैं, अच्छा एजुकेशन हासिल कर सकते हैं। Of Al-Amin English Medium School, Basava Kalyan, have assembled here to enlighten and awake the importance of the casting the vote. ಎಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಚಿಕ್ಕ ಮಕ್ಕಳು ಇವತ್ತು ಮತದಾನದ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಮತದಾನದ ಅರಿವು ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೆ ಅತ್ಯವಶ್ಯಕವಾಗಿದೆ. ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಮತದಾನದಿಂದ ನಮ್ಮ ದೇಶ ಉಜ್ವಲವಾಗಿ ಬೆಳೆಯುತ್ತದೆ. ನಿಮ್ಮ ನೆಚ್ಚಿನ ನಾಯಕರನ್ನು ಆಯ್ಕೆ ಮಾಡುವಂಥ ಪವರ್ ಮತ್ತು ಶಕ್ತಿ ನಿಮ್ಮ ಹತ್ತಿರ ಇರುತ್ತೆ. ಅಸಲು ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡುವಂಥ ಜಾಗೃತಿ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ. ನಿಮ್ಮ ಸಂಸ್ಥೆಗೂ ಮತ್ತು ನೀವು ಇವತ್ತು ಕಾರ್ಯಕ್ರಮ ಬಂದಂಥ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳು ಅಂತ ಹೇಳಿ ಮಾತನಾಡ್ತೀನಿ. ಮತದಾನ ಅನ್ನೋದು ಪವಿತ್ರವಾದದ್ದು. ಒಂದು ದೇಶ ಸದೃಢವಾಗಿ ನೆಲೆಸಬೇಕು ಅಂದ್ರೆ ಮತದಾನ ಭಾಳ ಜಾಗೃತವಾಗಿರ್ತದೆ. ನಾವು ಯಾವ ರೀತಿ ಮತದಾನ ಮಾಡ್ತೇವೆ ಆ ರೀತಿ ನಮ್ಮ ದೇಶ ಆಗಲಿ ನಮ್ಮ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಕಡ್ಡಾಯವಾಗಿ ಮತದಾನ ಸಲ್ಲಿಸಿ ತಮಗೆ ಬೇಕಾದಂಥ ನಾಯಕರನ್ನ ಆರಿಸ್ತಂದು ತಮ್ಮ ಸದೃಢ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಅಲ್-ಅಮೀನ್ ಹೈಸ್ಕೂಲ್ ಬಸವ ಕಲ್ಯಾಣ ವತಿಯಿಂದ ಉಜ್ವಲ ಭಾರತದ ಭವಿಷ್ಯ ನಿರ್ಮಾಣ ಮಾಡುವಂಥ ಒಂದು ಮಹತ್ ಕಾರ್ಯದ ಮತದಾರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಾಥಾ ಮೂಲಕ ಇವತ್ತು ನಗರಸಭೆಯ ಮುಂಭಾಗದಲ್ಲಿ ಕೋಟೆಯ ಮುಂದೆ ಅವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇದಕ್ಕಾಗಿ ಮೊದಲನೇದಾಗಿ ಭಾರತ ದೇಶವನ್ನು ಯಾವ ರೀತಿ ನಿರ್ಮಾಣ ಮಾಡಬೇಕು, ಯಾವ ರೀತಿ ನಿರ್ಮಾಣ ಮಾಡಲು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವೇನು ಅನ್ನುವಂಥದ್ದನ್ನು ತಿಳಿಸಿಕೊಡುವಂಥ ಒಂದು ಮಹತ್ ಕಾರ್ಯವನ್ನು ಈ ಶಾಲೆ ಕೈಗೊಂಡಿದೆ. ಅದಕ್ಕಾಗಿ
ಶಾಲೆಯ ಎಲ್ಲ ಮುಖ್ಯಸ್ಥರು, ಶಿಕ್ಷಕರು, ಸ್ಕೌಟ್ ಆ್ಯಂಡ್ ಗೈಡ್ಸ್ ಮತ್ತು ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ಸರ್ಕಾರದ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಭಾರತ ಅಂದರೆ ಎಲ್ಲ ಯುವ ಸಮುದಾಯ ಒಗ್ಗೂಡಿ ಒಂದು ಉಜ್ವಲ ಭಾರತ, ಉತ್ತಮ ಭಾರತವನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಯವಾಗಿರುತ್ತದೆ. ಅದಕ್ಕೆ ಏನು ಮಾಡಬೇಕು? ಉತ್ತಮ ಕಟ್ಟಡಗಳನ್ನು ಕಟ್ಟಿದರೆ ಭಾರತ ನಿರ್ಮಾಣ ಆಗಲ್ಲ, ಗಿಡಗಳನ್ನು ಬೆಳೆಸಿದರೆ ಭಾರತ ನಿರ್ಮಾಣ ಆಗಲ್ಲ. ಉತ್ತಮವಾದಂಥ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳಲು ನಮಗೆ ಸಂವಿಧಾನ ನೀಡಿರುವಂಥ ಒಂದು ಅಸ್ತ್ರ ಏನಂತಂದರೆ ಅದು ಮತದಾನ.